ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗಂ ಗಂ ಗಣನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿವಿಸ್ಸೇದಸಾದನಂ ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೇ ಚಿದಗ್ನೇಕುಂಡಸಂಭೂತಾ ದೇವಕಾರ್ಯ ಸಮದ್ಯದ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ವಾರ ಭವಿಷ್ಯ 12/4/2026ರಿಂದ 18/4/2026 ವಾರ ಭವಿಷ್ಯ. ವಿಶೇಷವಾಗಿ 14/4/2026 ಮಂಗಳವಾರ ಸೌರಮಾನ, ಅಂದರೆ ನಾವೆಲ್ಲವೂ ಕೂಡ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡ್ತೀವಿ. ಉತ್ತರ ಭಾರತ ತಮಿಳುನಾಡು ಕೇರಳ ಈ ಭಾಗದಲ್ಲಿ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ, ಅಂದರೆ ಸೂರ್ಯನ ಆಧಾರದ ಮೇಲೆ ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸೂರ್ಯ ಮೇಷರಾಶಿಗೆ ಪ್ರವೇಶವನ್ನು ತೆಗೆದುಕೊಂಡಾಗ ಅವರು ಸೌರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ. ಮಂಗಳವಾರ ಸೌರಮಾನ ಯುಗಾದಿ ಇರ್ತಕ್ಕಂಥದ್ದು. ಇನ್ನು 15/4/2026 ಬುಧವಾರ ಪ್ರದೋಷ ಪೂಜೆ ಇದೆ. 17/4/2026 ಶುಕ್ರವಾರ ಅಕ್ಷಯ ತದಿಗೆಯ ಅಮಾವಾಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು, ಅಂದರೆ ಅಮಾವಾಸ್ಯೆ ಈ ಪರಾಭವನಾಮ ಸಂವತ್ಸರದ ಮೊದಲ ಅಮಾವಾಸ್ಯೆ ಅಂತಕ್ಕಂಥದ್ದು. ಇಷ್ಟು ಈ ವಾರದಲ್ಲಿರ್ತಕ್ಕಂಥ ವಿಶೇಷ. ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಈ ವಾರ ಕುಜ ಶನಿಯರ ಸಮ್ಮಿಲನ, ಅಂದರೆ ಒಂದೇ ಡಿಗ್ರಿಗೆ ಬರ್ತಕ್ಕಂಥ ಒಂದು ಸ್ಥಿತಿ. ಅದರ ಜೊತೆಯಲ್ಲಿ ರವಿಯೂ ಅಲ್ಲೇ ಇದ್ದಾನೆ, ಆಮೇಲೆ ಮಂಗಳವಾರ ಚೇಂಜ್ ಆಗ್ತಾನೆ, ಬುಧನೂ ಅಲ್ಲಿ ಹೋಗಿ ಸೇರಿಕೊಳ್ತಾನೆ. ಹಾಗಾಗಿ ಇದು ವಿಚಿತ್ರವಾದಂಥ ಕಾಂಬಿನೇಷನ್. ತುಂಬ ಜನಗಳಿಗೆ ಬಹಳ ವಿಶಿಷ್ಟವಾದ ಫಲವನ್ನು ಕೊಡುತ್ತೆ, ತುಂಬ ಜನಗಳಿಗೆ ಅನಾಹುತವನ್ನು ಕೂಡ ತರ್ತದೆ. ನೋಡೋಣ ಅದು ಯಾರಿಗೆ ಅನಾಹುತವನ್ನು ತರ್ತದೆ, ಯಾರಿಗೆ ಶುಭಪ್ರದವಾಗ್ತದೆ ಅನ್ನೋ ರೀತಿಯಲ್ಲಿ ನೋಡೋಣ. ಗ್ರಹಗತಿಗಳ ಸ್ಥಿತಿಗತಿಗಳು ನೋಡಿದಾಗ ಶುಕ್ರ ಬಂದು ಮೇಷರಾಶಿನಲ್ಲಿದ್ದಾನೆ, ಮಿಥುನ ರಾಶಿನಲ್ಲಿ ಗುರು ಇದ್ದಾನೆ, ಸಿಂಹರಾಶಿನಲ್ಲಿ ಕೇತು, ಚಂದ್ರ ಬಂದು ಮಕರ ಕುಂಭ ಮೀನರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಅವಾರಾಂತ್ಯದಲ್ಲಿ ಮೇಷರಾಶಿಗೂ ಕೂಡ ಬರ್ತಾನೆ. ಇನ್ನು ಕುಂಭರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು, ಮೀನರಾಶಿನಲ್ಲಿ ರವಿ, ಶನಿ, ಕುಜ, ಬುಧ 4 ಗ್ರಹಗಳು ಇರ್ತಕ್ಕಂಥದ್ದು. ರವಿ ಮಂಗಳವಾರ ಚೇಂಜ್ ಆಗ್ತಾನೆ, ಅಲ್ಲಿವರೆಗೆ ಅದರ ಪ್ರಭಾವಗಳು ಇದ್ದೇ ಇರುತ್ತೆ. ಹೀಗಾಗಿ 9 ಗ್ರಹಗಳ ಸ್ಥಿತಿಗತಿಗಳು, ಅದರಲ್ಲೂ ಕೂಡ ಶನಿ ಕುಜರ ಸಮ್ಮಿಲನ ಬಹಳ ವಿಚಿತ್ರವಾದಂಥದ್ದು. 30 ವರ್ಷಕ್ಕೊಂದು ಸಾರಿ ಬರುವಂಥದ್ದು ಈ ಸಮ್ಮಿಲನ ಅಂತಕ್ಕಂಥದ್ದು, ಅಥವಾ ಈ ರೀತಿಯಾದಂಥ ಕಾಂಬಿನೇಷನ್. ಹಾಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ಮೇಷರಾಶಿನವರಿಗೆ ಸ್ವಲ್ಪ ಕಷ್ಟವಾಗಬಹುದು. ಲಗ್ನಾಧಿಪತಿಯಾದಂಥವನು ಬಲ ಪಡೆದುಕೊಂಡ ಅಂದರೆ ನಿಮಗೆಲ್ಲವೂ ಕೂಡ ಸಿಗುತ್ತೆ. ಅಥವಾ ಮೇಷರಾಶ್ಯಾಧಿಪತಿಯಾದಂಥವನು, ರಾಶ್ಯಾಧಿಪತಿಯಾದಂಥವನೇ ಹೋಗಿ ಬಲಹೀನನಾಗಿ ಕುಳಿತುಕೊಂಡ ಅಂದಾಗ ಸಾಮಾನ್ಯವಾಗಿ ಎಲ್ಲವೂ ಕೂಡ ವಿರೋಧವಾಗ್ತಕ್ಕಂಥ ಪರಿಸ್ಥಿತಿಗಳು ಬರ್ತದೆ. ಏನಾಗುತ್ತೆ, ಮೂಲವಾಗಿರ್ತಕ್ಕಂಥದ್ದು ಸ್ವಲ್ಪ ಜಿಡ್ಡು, ಒಂಥರ ಮಂದತ್ವ, ನಿರಾಸೆಗಳು, ಏನರಲ್ಲೂ ಉತ್ಸಾಹ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಕಿರಿಕಿರಿ ಆಗ್ತಕ್ಕಂಥದ್ದು, ಕಿಟಿ ಆಗ್ತಕ್ಕಂಥದ್ದು, ಸಮಾಧಾನ ಇರಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ನೋಡ್ತೀರಿ. ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿಯ ಮೇಷರಾಶ್ಯಾಧಿಪತಿಯ ಪ್ರಭಾವ ಅಂತಕ್ಕಂಥದ್ದು. ಆದರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಿದಾಗ ನಿಮ್ಮ ಪರಿಸ್ಥಿತಿ, ನಿಮ್ಮ ಇನ್ನರ್ ಫೀಲಿಂಗು, ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಸೋಲುಗಳನ್ನು ಬಿಟ್ಟರೆ, ಇನ್ನು ಮಿಕ್ಕಂಥ ರೀತಿಯಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಹೇಗೋ ಹಾಗೆ 100 ಬರಲಿಲ್ಲ ಅಂದರೂ 30 ಬಂದು ಬ್ಯಾಲೆನ್ಸ್ ಆಗೋದಕ್ಕೆ ದಾರಿಯಾಗತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ. ಪ್ರಯಾಣ ಹೋಗುವಂಥವ್ರಿಗೆ ಅದ್ಭುತ, ಎಲ್ಲೂ ಏನೂ ಸಮಸ್ಯೆ ಆಗದಂಥ ರೀತಿಯಲ್ಲಿ ಪ್ರಯಾಣ ಸುಸೂತ್ರವಾಗಿ ಆಗಿ ಬರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಇನ್ನು ವಿದ್ಯಾಭ್ಯಾಸ ಪರವಾಗಿಲ್ಲ, ಅದರಲ್ಲೂ ಏನು ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಮಕ್ಕಳಿಂದ ಸ್ವಲ್ಪ ನಷ್ಟವಾಗಬಹುದು, ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ, ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳು, ತೊಡೆಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ಏನು ಸ್ಪೈನಲ್ ಕಾರ್ಡಲ್ಲಿ ನರ ಏನಾದ್ರು ಇದಾಗಿದ್ದಂಥ ಪಕ್ಷದಲ್ಲಿ, ಬಲ್ಚಾಗಿದ್ದಂಥ ಪಕ್ಷದಲ್ಲಿ ಅಂಥವರಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು, ನೋವುಗಳು ಜಾಸ್ತಿ ತಿನ್ನಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪಾಲುದಾರಿಕೆ ವ್ಯವಹಾರ ಸುಸೂತ್ರವಾಗುತ್ತೆ, ಯಾವುದೇ ಸಮಸ್ಯೆಗಳು ಇಲ್ಲದಂಥ ರೀತಿಯಲ್ಲಿ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ. ವಿದೇಶಯಾನ, ದೂರ ಪ್ರಯಾಣ ತುಂಬ ಚೆನ್ನಾಗಿದೆ. ಉದ್ಯೋಗ ಸ್ಥಳದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿಗಳಿರುತ್ತೆ, ಮತ್ತು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಒಂದು. ಎರಡನೇದು, ಕಾನ್ಫಿಡೆನ್ಸ್ ಲೆವೆಲ್ ಅಂತಕ್ಕಂಥದ್ದು ಸ್ವಲ್ಪ ಬೀಳ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ.
ಯಾವುದೋ ರಿಜಿಸ್ಟ್ರೇಷನು ಅಗ್ರಿಮೆಂಟು ಅನ್ನೋ ರೀತಿಯಲ್ಲಿದ್ದರೆ ದಯವಿಟ್ಟು ಮುಂದೂಡ್ತಕ್ಕಂಥ ಸೂಕ್ತ ಈ ವಾರದಲ್ಲಿ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಬನ್ನಿ ವೃಕ್ಷದ ಕೆಳಗೆ ಕುಳಿತು ಹನುಮಾನ್ ಚಾಲೀಸನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶ್ಯಾಧಿಪತಿಯಾದಂಥವನು ಪ್ರಭಾವಕ್ಕೊಳಗಾಗಿದ್ದಾನೆ, ಆದರೂ ಸ್ವನಕ್ಷತ್ರದಲ್ಲಿ ಕುಳಿತಿದ್ದಾನೆ, ವಾರಾಂತ್ಯದಲ್ಲಿ ರವಿ ನಕ್ಷತ್ರಕ್ಕೆ ಬರ್ತಾನೆ. ಹಾಗಾಗಿ ಏನಾಗುತ್ತೆ, ವಾರಾಂತ್ಯ ಸ್ವಲ್ಪ ಸಿಟ್ಟು ಸೆಡವು ಕೋಪತಾಪಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಥವಾ ಯತ್ನಕಾರಗಳು ಅನ್ನೋ ರೀತಿಯಾದಂಥ ಸ್ಥಿತಿ ನೋಡಿದಾಗ ಅಷ್ಟೊಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ವಿಪರೀತವಾದಂಥ ನಷ್ಟಗಳಾಗ್ತಕ್ಕಂಥದ್ದು, ದ್ರೋಹವಾಗ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಬಚಾವಾಗ್ತೀರಿ. ತುಂಬ ಖರ್ಚುಗಳು ಬರುವಂಥದ್ರಿಂದ ಸ್ವಲ್ಪ ಬಚಾವಾಗ್ತಕ್ಕಂಥ, ಯಾಕಂದರೆ ದುಂದು ವೆಚ್ಚಗಳು ಜಾಸ್ತಿ ಆಗಬೇಕಿರುತ್ತದೆ. ಆದರೆ ದುಂದು ವೆಚ್ಚದಿಂದ ಪಾರಾಗುವಂಥ ಸಂದರ್ಭಗಳು ಬರಬಹುದು. ಧನ ಪ್ರಭಾವದಲ್ಲಿರ್ತಕ್ಕಂಥ ಗುರು ಅಂತಕ್ಕಂಥದ್ದು ಸ್ವಲ್ಪ ಪರಿಣಾಮವನ್ನು ಬೀರ್ತಾನೆ. ಧನಾಧಿಪತಿಯಾದಂಥ ಲಾಭ ಪ್ರಮಾಣದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಧನಲಾಭವೂ ಕೂಡ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಪರಿಸ್ಥಿತಿಯೂ ಕೂಡ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತಕ್ಕಂಥದ್ದು, ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಹದಗೆಟ್ಟಂಥ ವಾತಾವರಣ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದು ಉಂಟು. ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಗೆಲುವಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಏನಾದರೂ ಪ್ರೇಮದ ಪ್ರಸ್ತಾವನೆಗಳಿದ್ದರೆ ಅಲ್ಲೂ ಕೂಡ ಸ್ವಲ್ಪ ಸಕ್ಸಸ್ಸನ್ನು ಕಾಣತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಪ್ರಯಾಣ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗರ್ಭದೋಷ, ಆಮೇಲೆ ಕಫ ಬಾಧೆಗಳಿರ್ತಕ್ಕಂಥದ್ದು, ಸ್ವಲ್ಪ ಸಿರಿವಂತಿಗೆ ಕಾಯಿಲೆ, ಶುಗರ್ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಗುಪ್ತ ವ್ಯಾಧಿ, ಗುಪ್ತ ಇರ್ತಕ್ಕಂಥವ್ರು ಸ್ವಲ್ಪ ದುಷ್ಪರಿಣಾಮ ಬೀರಬಹುದು ಈ ವಾರದಲ್ಲಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ಮಕ್ಕಳಿಂದ ಯೋಗಫಲ, ಅದೃಷ್ಟವಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಕ್ಕಳಿಂದಲೂ ಕೂಡ ಧನಾಗಮನ ಮತ್ತು ಲಾಭವಾಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲೂ ಕೂಡ ಕಾಣ್ತದೆ. ಶುಭ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಮದುವೆ ಮತ್ತೊಂದು ಪ್ರಯತ್ನ ಮಾಡ್ತಿದ್ರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಆದರೆ ಈಗಾಗಲೇ ಮದುವೆ ಆಗಿದೆ ಅಂದರೆ ಸ್ವಲ್ಪ ಕಲಹಗಳು ಜಾಸ್ತಿ ಇರುತ್ತೆ, ಕಿರಿಕಿರಿಗಳಿರ್ತದೆ. ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಕಿರಿಕಿರಿಗಳನ್ನು ಮಾಡುವಂಥ ಪರಿಸ್ಥಿತಿಗಳು ಕಾಣ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಲಾಭ, ಎಲ್ಲವೂ ಕೂಡ ಆಕಸ್ಮಿಕವಾಗಿ ನಿಮಗೆ ದಾರಿಯನ್ನು ಬಿಟ್ಟು ಕೊಡ್ತದೆ. ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಿದ್ರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ವೃಷಭ ರಾಶಿನವ್ರು ನೋಡ್ತಕ್ಕಂಥದ್ದು. ಪರಿಹಾರ ಮಾರ್ಗವನ್ನು ನೋಡಿದಾಗ ಅಯ್ಯಪ್ಪನಿಗೆ ತುಪ್ಪದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಮಂದತ್ವವಾಗಬಹುದು. ಹಾಗಲ್ಲ ಅಂತಲೇ ಇಲ್ಲ, ಸ್ವಲ್ಪ ಮಂದತ್ವವಾಗುತ್ತೆ. ಆಗೋದು ಎಳೆದಾಡಿಸಿ ಆಗುವಂಥದ್ದು. ಮತ್ತು ನೀವು ಸ್ವಲ್ಪ ಸೋಮಾರಿತನಕ್ಕೆ ಬೀಳ್ತಕ್ಕಂಥದ್ದು, ಒಂಥರ ಜಿಡ್ಡುಗಟ್ಟಿದಂಥ ವಾತಾವರಣ, ನಿರುತ್ಸಾಹವನ್ನು ತೋರಿಸ್ತಕ್ಕಂಥದ್ದು, ಸಣ್ಣ ವಿಷಯಗಳು ಕೂಡ ನಿಮಗೆ ತುಂಬ ಪ್ರೆಷರ್ ಕೊಡ್ತಕ್ಕಂಥದ್ದು, ಒತ್ತಡವನ್ನು ತರ್ತಕ್ಕಂಥ ಸಂದರ್ಭಗಳು. ಕಾಮಾಗಿರಬೇಕು ಅಂತ ಅಂದ್ಕೊತೀರಿ, ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಹಣಕಾಸಿನ ವಿಚಾರ ಓಕೆ, ಪರವಾಗಿಲ್ಲ, ಅಂಥ ಮಂದಗತಿ, ಅಂಥ ಮೈನಸ್ ಪಾಯಿಂಟ್ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿಲ್ಲ. ಮಕ್ಕಳಿಂದ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಂದ ಲಾಭವಾಗ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಾಣ್ತದೆ. ಸ್ತ್ರೀಯರಿಂದ ಲಾಭವಾಗ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ನೋಡ್ತೀರಿ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಿದೆ, ಎಲ್ಲೂ ಏನು ತೊಂದರೆ ಆಗೋದಿಲ್ಲ, ಹೋಗಿ ಬರಬಹುದು. ಸ್ಥಿರಾಸ್ತಿ ಖರೀದಿ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದ್ದರೆ ಅಲ್ಲೂ ಕೂಡ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಈ ಗ್ಯಾಸ್ಟ್ರಿಕ್ಕು, ಉಸಿರಾಟ ಸಂಬಂಧ ಸಮಸ್ಯೆ, ಸ್ವಲ್ಪ ಈ ಮೂಳೆ ಸವತ, ಒಂಥರ ಕಂಡು ನೋವು, ಈ ರೀತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಸಪ್ತಮಾಧಿಪತಿಯ ಪ್ರಭಾವ ಅಂತಕ್ಕಂಥದ್ದು ಬಲವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥದ್ದು, ಗೆಲುವನ್ನು ಕಾಣತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಕಾಣ್ತಕ್ಕಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಎಂಥದ್ದು ಸಿಗುತ್ತೋ ಒಟ್ಟಿನಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಕೂಡ ಬೆವರು ಹರಿಸಿ ಅಥವಾ ಶ್ರಮಜೀವಿಗಳು ಅಂತ ಯಾರು ಇರ್ತಿರಲ್ಲ, ಆ ಶ್ರಮಜೀವಿಗಳಿಗೆ ಉತ್ತಮವಾದಂಥ ವಾರ ಮಿಥುನ ರಾಶಿನವರಿಗೆ. ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ಅಂಥವ್ರಿಗೆ ದೇಹ ದಂಡಿಸಿ ಕೆಲಸ ಮಾಡುವಂಥ ಯಾವುದೇ ಕೆಲಸ ಆಗಿರಲಿ, ಆ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಈ ವಾರ ಅದ್ಭುತವಾದಂಥ ಯೋಗ ಫಲ, ಅದೃಷ್ಟವನ್ನು ತರುತ್ತದೆ. ಆದರೆ ಸ್ವಲ್ಪ ಮೋಜು ಮಸ್ತಿ, ಸ್ವಲ್ಪ ಜೂಜು, ಸ್ವಲ್ಪ ಏನೋ ಎಂಜಾಯ್ಮೆಂಟ್ ಅನ್ನೋ ರೀತಿಯಾದಂಥ ಸ್ಥಿತಿ, ಇದರ ಕಡೆಗೆ ಸ್ವಲ್ಪ ಒಲವಾಗ್ತದೆ. ಅಲ್ಲಿ ಸ್ವಲ್ಪ ದುಂದು ವೆಚ್ಚವನ್ನು ಕೂಡ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು. ಒಟ್ಟಿನಲ್ಲಿ ಮಿಥುನ ರಾಶಿನವ್ರಿಗೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ.
ನಿಮ್ಮ ಕುಲದೇವತೆಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಒದ್ದಾಟ, ಮಂಗಳವಾರ ಆ ಸಂದರ್ಭ ಇದೆಯಲ್ಲ, ಆ ಸಂದರ್ಭ ಸ್ವಲ್ಪ ಒದ್ದಾಟವನ್ನು ತರ್ತದೆ. ತದನಂತರವಾಗಿ ಎಲ್ಲವೂ ಕೂಡ ಸುಧಾರಣೆ ಆಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆರ್ಥಿಕವಾದಂಥ ರೀತಿಯಲ್ಲಿ ಸ್ವಲ್ಪ ಕೊರತೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು, ಖರ್ಚುಗಳು ಜಾಸ್ತಿ ಬರ್ತದೆ, ಹಾಗಾಗಿ ಕೊರತೆ ಅಂತಕ್ಕಂಥ ರೀತಿಯಲ್ಲಿ ಕಾಣಬಹುದು. ಮತ್ತು ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಅಲ್ಲಿ ಸ್ವಲ್ಪ ನಿಧಾನ ಆಗಬಹುದು. ಬಂಧು ಬಾಂಧವರಿಂದ ಸ್ವಲ್ಪ ನಿರೀಕ್ಷೆಗಳು ಹುಸಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಈ ಭೂಮಿ, ವಾಹನ, ಫ್ಲ್ಯಾಟು, ಮನೆ ಖರೀದಿ ಮಾಡುವಂಥವ್ರಿಗೆ ಅದ್ಭುತವಾದಂಥ ಯೋಗ ಫಲಗಳನ್ನು ನೀವು ನೋಡ್ತಕ್ಕಂಥದ್ದು. ಮಕ್ಕಳ ನಡವಳಿಕೆಗಳಿಂದ ಬೇಸರವಾಗ್ತೀರಿ, ಮತ್ತು ಮಕ್ಕಳ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಚಿಂತೆಯನ್ನು ಮಾಡ್ತಕ್ಕಂಥ ಸ್ಥಿತಿ. ಏನಾದರೂ ಎರಡನೇ ಮದುವೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಸ್ವಲ್ಪ ಸಕ್ಸಸ್ ಆಗುತ್ತೆ ನಿಮಗೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುವಿನ ದೃಷ್ಟಿ ಇದೆ ಅಂತ ಏನು ತುಂಬ ಗಂಭೀರವಾದ ಸಮಸ್ಯೆ ಇಲ್ಲ. ಸ್ವಲ್ಪ ಶುಗರ್ ಇರ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ, ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ಅಂತ ಗಾಬರಿ ಬೀಳ್ತಕ್ಕಂಥ ಅವಶ್ಯಕತೆಗಳೇನೇ ಇರೋದಿಲ್ಲ. ದಾಂಪತ್ಯದಲ್ಲಿ ಶನಿ ಕುಜರ ಸಮ್ಮಿಲನ ಅಂತಂದಾಗ ಸಾಮಾನ್ಯವಾಗಿ ದಶಮಾಧಿಪತಿ ಕುಜನಾಗಿರ್ತಕ್ಕಂಥ ದಶಮಾಧಿಪತಿ, ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶನಿ ಇಬ್ಬರೂ ಕೂಡ ಕಲಿತು ಕುಳಿತುಕೊಳ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳೊಂದಿಗೂ ಕಲಹ ಇರುತ್ತೆ, ಪ್ರೀತಿ ಪಾತ್ರರೊಂದಿಗೂ ಕಲಹ ಇರುತ್ತೆ, ದಾಂಪತ್ಯದಲ್ಲೂ ಕಲಹ ಇರುತ್ತೆ, ಸಂಸಾರ ಜೀವನ ಎಲ್ಲವೂ ಕೂಡ ಸ್ವಲ್ಪ ಕಿರಿಕಿರಿಗಳಿಂದ ಇರ್ತದೆ, ಒತ್ತಡದಿಂದಲೇ ಕಾಲವನ್ನು ದೂಡ್ತಕ್ಕಂಥ ಸ್ಥಿತಿ. ಕೆಲಸ ಕಾರ್ಯಗಳು ಆಗ್ತದೆ, ಸ್ವಲ್ಪ ನಿಧಾನ ಅಂತಕ್ಕಂಥದ್ದು, ಸ್ವಲ್ಪ ಎಳೆದಾಟ ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಾದಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತದೆ. ಲಾಭ, ಹೆಣ್ಣು ಮಕ್ಕಳಿಂದ ಲಾಭವನ್ನು ನೋಡಬಹುದು, ಚಿಂತೆ ಮಾಡುವಂಥದ್ದು ಅವಶ್ಯಕತೆಗಳೇನಿರೋದಿಲ್ಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಷ್ಟ ಬಿದ್ದು ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡ್ತೀರಿ ಕಟಕ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೊಬ್ಬರಿ ಎಣ್ಣೆ ದೀಪವನ್ನು ಮನೆಯಲ್ಲಿ ಕುಲದೇವತೆಗೆ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನಿಗೆ ವಾರ ಮಧ್ಯಭಾಗದವರೆಗೆ ಸಾಮಾನ್ಯವಾಗಿ ಮಂಗಳವಾರ ಚೇಂಜ್ ಆಗ್ತಾನೆ, ಹಾಗಾಗಿ ರೇವತಿ ನಕ್ಷತ್ರ ಇರ್ತಾನೆ, ಇಲ್ಲಿವರೆಗೆ ಯೋಗ ಫಲ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಟ್ ಈಗ ಇರತಕ್ಕಂಥದ್ದು ಏನಂದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅಂಥ ಅನುಕೂಲ, ಯೋಗ ಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನೋಡೋದಕ್ಕಾಗಲ್ಲ. ಯಾಕೆಂದರೆ ಆದಷ್ಟು ಕೂಡ ಭಾನುವಾರ ಸೋಮವಾರ ಓಕೆ, ಮಂಗಳವಾರ ನಂತರಂತೂ ಇಲ್ಲವೇ ಇಲ್ಲ, ಮೈನಸ್ಸು. ಎಲ್ಲ ಕೆಲಸಗಳು ಎಡವಟ್ಟಾಗಿ ನಿಲ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ಚೆನ್ನಾಗಿರುತ್ತೆ, ವಾರ ಅಂತ್ಯ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಅಂತಕ್ಕಂಥ ಸ್ಥಿತಿ. ತೃತೀಯಾಧಿಪತಿ ಬಾಧಕ ಪ್ರಭಾವ, ಹಾಗಾಗಿ ಬಂಧುಗಳಿಂದ ಬಾಧೆಯನ್ನು ನೋಡಬೇಕಾಗತ್ತೆ, ಅಥವಾ ಅನಿರೀಕ್ಷಿತವಾದಂಥ ಒಂದು ಗಾಳಿ ಸುದ್ದಿಗಳು ಬರ್ತಕ್ಕಂಥದ್ದು, ಏನೋ ಊಹೆಯನ್ನು ಮಾಡಿಕೊಂಡು ಅವರವರೇ ಮಾತಾಡಿಕೊಳ್ತಕ್ಕಂಥ ಸಂದರ್ಭ, ಗಾಸಿಪ್ಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಕೈ ಹಾಕಬೇಡಿ, ಯಾವುದೋ ತಗಾದೆ ಇರ್ತಕ್ಕಂಥ ವ್ಯವಹಾರಕ್ಕೆ ಕೈ ಹಾಕ್ತೀರಿ. ಯಂತ್ರೋಪಕರಣಗಳಿಂದ ಸ್ವಲ್ಪ ಜಾಗ್ರತೆ, ವಾಹನ ಓಡಿಸುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಓಡಿಸಬೇಕಾಗತ್ತೆ ಈ ಸಂದರ್ಭ. ಯಾಕಂದರೆ ಶನಿ ಕುಜನ ಸಮ್ಮಿಲನ, ಚತುರ್ಥಾಧಿಪತಿ ಜೊತೆಯಲ್ಲಿ ಶನಿ ಕುಳಿತಿದ್ದಾನೆ ಅಂತ ಅಂದಾಗ ಎಲ್ಲೋ ಏನೋ ಗಮನ ಹರಿಸೋಕ್ಕೋಗಿ ಇನ್ನೆಲ್ಲೋ ಗುದ್ದುತ್ತೀರಿ, ಹಾಗಾಗಿ ಎಚ್ಚರಿಕೆ. ನೆಗ್ಲಿಜೆನ್ಸಿಯ ಒಂದು ಡ್ರೈವಿಂಗ್ ಇದೆಯಲ್ಲ, ಕೈ ಕೊಡ್ತದೆ, ಏಟ್ ಕೊಡುತ್ತೆ, ನಿಮಗೆ ಸಮಸ್ಯೆಯನ್ನು ತರ್ತದೆ. ಹಾಗಾಗಿ ಮಾನಸಿಕವಾದಂಥ ಒತ್ತಡಗಳು ಇದ್ದೇ ಇರುತ್ತೆ. ಸಾಮಾನ್ಯ ಶನಿ ಪ್ರಭಾವ ಏನೋ ಒಂಥರ ಜಿಡ್ಡುಗಟ್ಟಂಥ ಸ್ಥಿತಿಯನ್ನು ನೋಡಬಹುದು. ಆದರೂ ಕೂಡ ಗುರುದೃಷ್ಟಿ ಅಥವಾ ಗುರುವಿನ ಬಲ ಅಂತಕ್ಕಂಥ ನಿಮಗಿರೋದ್ರಿಂದ ಯಾವ ಆಪತ್ತು ಆಗದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿದೆ. ಹಾಗಾಗಿ ತುಂಬ ಗಂಭೀರ ಆಗೋದಿಲ್ಲ, ಏನೇ ಆದ್ರೂ ಸಣ್ಣದಾಗಿ ಹಂಗೇ ಸ್ವಲ್ಪ ಪ್ರೆಸರ್ ತರಬಹುದು ಅಷ್ಟೇ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಏನಾದರೂ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ಆಗಲಿ, ಹೇಳಿದ್ನಲ್ಲ ಹಾಗೆ ಪೆಟ್ಟು ಮಾಡಿಕೊಂಡು ಏನಾದರೂ ಸಮಸ್ಯೆಯನ್ನು ತರಬಹುದು. ಸ್ವಲ್ಪ ರಾಹು ಮತ್ತು ಕೇತು ಅಂತಕ್ಕಂಥ ರೀತಿ ರಾಷ್ಟ್ರಾಧಿಪತಿ ಉಚ್ಚನಾಗ್ತಕ್ಕಂಥದ್ದಾಗಿರೋದ್ರಿಂದ ಉಚ್ಚ ಫಲವನ್ನು ಕೊಡಬೇಕಾಗತ್ತೆ ಕೇತು ಅಂತಕ್ಕಂಥವನು. ಹಾಗಾಗಿ ಏನಾದರೂ ಗುಪ್ತವಾದಿ ಯಾವುದೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅಥವಾ ಯಾರಿಗೂ ಗೊತ್ತಾಗದಂಥ ರೀತಿಯಲ್ಲಿ ಈ ಕೆಲಸ ಆಗಲಿ ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ಅನುಕೂಲ. ಅದರಲ್ಲೂ ಕೂಡ ಏನಾದರೂ ಈ ಪ್ರೇತ ಬಾಧೆ, ಮಾಟ ಮಂತ್ರತಂತ್ರ, ದುಷ್ಟಶಕ್ತಿ ಕಾಟ, ಈ ಒಂದು ಬಾಧೆ ಇರ್ತಕ್ಕಂಥವ್ರು, ಅಥವಾ ಆ ರೀತಿಯಾದಂಥ ಅನುಭವ ಆಗ್ತಾ ಇರ್ತಕ್ಕಂಥದ್ದು, ಆ ಫೀಲ್ ಆಗ್ತಾ ಇರ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಅದನ್ನು ತೆಗೆಸ್ಕೊಂಡು ಬರ್ತಕ್ಕಂಥದ್ದು, ಅಥವಾ ನೆಗೆಟಿವ್ನ ತೆಗೆಸ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಸಕ್ಸಸ್ ಆಗ್ತೀರಿ. ಸಾಮಾನ್ಯವಾಗಿ ಈ ಸಂದರ್ಭ ನಿಮಗೆ ಅದೊಂದು ಬಲ ಇದೆ.
ಗ್ರಹಗತಿಗಳ ಪ್ರಕಾರವಾಗಿ. ಹಾಗಾಗಿ ಅದನ್ನು ಮಾಡಬಹುದು. ಬಾಧಕಾಧಿಪತಿ ಅಷ್ಟಮ ಪ್ರಭಾವ, ಭಾಗ್ಯಾಧಿಪತಿ ಅಷ್ಟಮ ಪ್ರಭಾವ, ಹಾಗಾಗಿ ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ದಶಮಾಧಿಪತಿ ಭಾಗ್ಯಾಂಶ, ಉದ್ಯೋಗಾರ್ಥವಾಗಿ ಅಥವಾ ವಿದ್ಯಾಭ್ಯಾಸದ ಮೇಲೆ ಏನಾದರೂ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಸ್ವಲ್ಪ ಅನುಕೂಲವಾಗುತ್ತೆ. ಆಕಸ್ಮಿಕವಾಗಿ ಏನೋ ವ್ಯಾಜ್ಯಗಳೇನಾದರೂ ಇದ್ದರೆ, ಕೇಸು ಮತ್ತೊಂದು ಏನಾದರೂ ಇದ್ದರೆ ಸ್ವಲ್ಪ ಸಕ್ಸಸ್ ಆಗುತ್ತೆ, ಲಾಭವನ್ನು ನೋಡ್ತೀರಿ, ಗೆಲುವನ್ನು ಸಾಧಿಸುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಂಡುಬರುತ್ತೆ. ವಾರ ಆರಂಭ ಭಾಳ ಚೆನ್ನಾಗಿರುತ್ತೆ ನಿಮಗೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಎಲ್ಲವೂ ಕೂಡ ಎಡವಟ್ಟಾಗಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಗಣಪತಿಯ ಬಿಳಿ ಎಕ್ಕದ ಹೂವನ್ನು ತಂದು ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಶ್ಯಾಧಿಪತಿಯಾದಂಥವನು ಗುರುವಿನ ಪ್ರಭಾವದಲ್ಲಿ ವಾರ ಆರಂಭದಲ್ಲಿದ್ದಾನೆ, ಆಮೇಲೆ ಶನಿ ಪ್ರಭಾವಕ್ಕೆ ಹೋಗ್ತಾನೆ. ಹಾಗಾಗಿ ಮಂದತ್ವವಾಗಬೇಕು, ಮರವಾಗಬೇಕು, ಜಿಡ್ಡುಗಟ್ಟಬೇಕು, ನಿರುತ್ಸಾಹಗಳು ಮೂಡಬೇಕು, ನಿದ್ರಾಭಾವ ಜಾಸ್ತಿ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ನಿಮ್ಮ ಸ್ಥಿತಿ ರಾಷ್ಟ್ರಾಧಿಪತಿ ಶನಿ ಪ್ರಭಾವಕ್ಕೊಳಗಾಗೋದ್ರಿಂದ ಆ ಪರಿಸ್ಥಿತಿ ಬರಲೇಬೇಕು ಅನ್ನೋ ರೀತಿಯಾದಂಥ ಸಂದರ್ಭಗಳೆಲ್ಲ ಕೂಡ ಕಾಣ್ತದೆ. ಆದರೂ ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡ್ತಕ್ಕಂಥದ್ದು ಅಥವಾ ಕುಟುಂಬದ ಸಹಕಾರ ಬರತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ರೀತಿಯಾದಂಥ ಉತ್ಸಾಹದ ಚಿಲುಮೆಯೋ, ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಯೋಗ ಫಲವು ಬರತಕ್ಕಂಥ ಸಂದರ್ಭ. ಬಂಧು ಬಾಂಧವರಿಂದ ಬಾಧೆ ನಿರಾಸೆಗಳಾಗಬಹುದು. ಸಾಮಾನ್ಯವಾಗಿ ಏನಾದರೂ ಬಂಧು ಬಾಂಧವರು ಏನೋ ಸ್ವಲ್ಪ ಡೌಟ್ ಇದೆ, ಏನೋ ಪೂಜೆ ಮಾಡಿಸ್ತಾರೆ, ಏನೋ ಮಾಟ ಮಾಡಿಸ್ತಾರೆ, ಏನೋ ನಿಂಬೆಹಣ್ಣು ಹೊಡಿಸ್ತಾರೆ, ಏನೋ ಮೊಟ್ಟೆ ಹೊಡಿಸ್ತಾರೆ ಅನ್ನೋ ರೀತಿಯಲ್ಲಿ ಒಂಚೂರು ಕೆಲವರು ಗಾಬರಿ ಇರುವಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಈ ಟೈಮಲ್ಲಿ ಸ್ವಲ್ಪ ಆ ಪರಿಣಾಮಗಳನ್ನು ಹೆಚ್ಚು ಎದುರಿಸಬಹುದು. ಹಾಗಾಗಿ ಬಾಧಕ ಪ್ರಭಾವ ಅಂದಾಗ ಆ ಪರಿಣಾಮಗಳು ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ಥಿರಾಸ್ತಿ ವ್ಯವಹಾರ, ಕಟ್ಟಿದ ಮನೆಯನ್ನು ತೆಗೆದುಕೊಳ್ಳೋದಕ್ಕೆ ಸಮಸ್ಯೆ ಇಲ್ಲ, ಆದರೆ ಭೂಮಿ ಖರೀದಿ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಈ ಸಂದರ್ಭದಲ್ಲಿ. ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತೀರಿ. ಮಕ್ಕಳಿಂದ ಸ್ವಲ್ಪ ಅನುಕೂಲ ಅನ್ನೋ ರೀತಿಯಾದಂಥ ಸಂದರ್ಭ. ಸ್ವಲ್ಪ ಷಷ್ಠ ಪ್ರಭಾವ ರಾಹು, ಹಾಗಾಗಿ ಶತ್ರುದಮನವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ನಿಮಗೆ ಯಾರು ಕೇಡನ್ನು ಬಯಸಬೇಕು ಅಂತ ರೀತಿಯಲ್ಲಿರ್ತಾರೋ ಅದೇ ರಿವರ್ಸ್ ಆಗುತ್ತೆ ಅವರಿಗೆ, ಅಥವಾ ಕೇಡನ್ನು ಮಾಡಿರ್ತಕ್ಕಂಥವ್ರಿಗೆ ಅಥವಾ ಮೋಸ ಮಾಡಿರ್ತಕ್ಕಂಥವ್ರಿಗೆ ಸ್ವಲ್ಪ ರಿವರ್ಸು ಕೂಡ ಆಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಪ್ತಮದಲ್ಲಿ ಶನಿ ಕುಜರ ಸಮ್ಮಿಲನ ಇದೆ ಎಂದಾಗ ದಾಂಪತ್ಯ ಕಲಹಗಳಾಗಬೇಕು, ಗುದ್ದಾಟಗಳಾಗಬೇಕು, ಸಂಸಾರ ಕಿತ್ತೋಗಬೇಕು, ಪಾಲುದಾರಿಕೆ ವ್ಯವಹಾರ ಕಿತ್ತೋಗಬೇಕು, ಸಾಮರಸ್ಯಗಳು ಹೋಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸ್ತಕ್ಕಂಥದ್ದು ಬಹಳ ಸೂಕ್ತ. ಭಾಗ್ಯಾಧಿಪತಿ ಪ್ರಯಾಣ, ಈ ಸಂದರ್ಭ ಸ್ವಲ್ಪ ಜಾಗ್ರತೆಯಿಂದ ಪ್ರಯಾಣವನ್ನು ಮಾಡಿ. ಏನೋ ಎಡವಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ, ಅಥವಾ ಅಪಘಾತಗಳು, ಸಣ್ಣಪಟ್ಟ ಪೆಟ್ಟುಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಹೊಂಬತನದಿಂದ ಏನೋ ಮಾಡೋದಕ್ಕೆ ಹೋಗ್ತೀರಿ, ಎಡವಟ್ಟು ಮಾಡಿಕೊಳ್ತೀರಿ. ಹಾಗಾಗಿ ದಶಮ ಪ್ರಭಾವ ಬಾಧಕಾಧಿಪತಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ತೃಪ್ತಿಕರವಾಗಿ ಇರೋದಿಲ್ಲ. ಮಾಡುವಂಥ ಕೆಲಸ ತೃಪ್ತಿಯನ್ನು ತರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ವಾರ ಆರಂಭ ಒಂಚೂರು ಲಾಭವನ್ನು, ಅನುಕೂಲವನ್ನು, ಯೋಗ ಫಲವನ್ನು ನೋಡ್ತೀರಿ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅನಾನುಕೂಲವನ್ನೇ ತರುವಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಕನ್ಯಾ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು, ಎಲ್ಲರೂ ಕೋತಿಗಳಿದ್ದರೆ ಒಂದು ಬಾಳೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಅಲ್ವಾ? ಅದಿಲ್ವ, ಎಲ್ಲ ಕಡೆ ಇರೋದಿಲ್ಲ, ಸಾಧ್ಯ ಇಲ್ಲ ಅಂದಾಗ ಯಾರಾದರೂ ವಯೋವೃದ್ಧರ ಹತ್ರ ಒಂದು ಆಶೀರ್ವಾದನ ಪಡ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ, ಯಾಕೆಂದರೆ ಆ ವಯೋವೃದ್ಧರು ಭಗವಂತನ ಸ್ವರೂಪ. ಹಾಗಾಗಿ ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿ ಬಲವಾಗಿದ್ದಾನೆ. ರಾಷ್ಟ್ರಾಧಿಪತಿ ಬಲ ಅಂದಾಗ ಸ್ವಲ್ಪ ಊಹೆಗಳು ಜಾಸ್ತಿ ಇರ್ತದೆ, ಆಸೆಗಳು ಜಾಸ್ತಿ ಇರ್ತದೆ, ಉತ್ಸಾಹಗಳು ಜಾಸ್ತಿ ಇರುತ್ತೆ, ಏನೋ ಮಾಡಬೇಕು ಅನ್ನೋ ರೀತಿಯ ಛಲ ಜಾಸ್ತಿ ಇರುತ್ತೆ, ಪ್ರಯತ್ನಗಳು ಚೆನ್ನಾಗಿರ್ತದೆ. ಈ ರೀತಿಯಲ್ಲೆಲ್ಲವೂ ಕೂಡ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆರ್ಥಿಕವಾಗಿ ಮಂದಗತಿ ಇರುತ್ತೆ. ಸೇವಿಂಗ್ಸ್ ಅಂತಕ್ಕಂಥದ್ದು ಸಾಧ್ಯತೆಗಳು ತುಂಬ ಕಡಿಮೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಕಾಣುವಂಥದ್ದುಂಟು. ಆದರೆ ಅದೃಷ್ಟ ಏನಂತಂದರೆ ಲಾಭಾಧಿಪತಿಯಾದ ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥವನು ಮಂಗಳವಾರದ ನಂತರವಾಗಿ, ರವಿ ಚೇಂಜ್ ಆದ ನಂತರವಾಗಿ ಸ್ವಲ್ಪ ಎಲ್ಲೋ ಗುಪ್ತವಾಗಿ ನೀವು ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಧನಾಗಮನವನ್ನು ಅಥವಾ ಲಾಭವನ್ನು, ಲಾಭ ಚೇತರಿಕೆಯನ್ನು ಕಾಣುವಂಥ ಪರಿಸ್ಥಿತಿಗಳು ಬರುವಂಥದ್ದು ನೀವು ನಿರೀಕ್ಷಣೆ ಮಾಡಿರೋದಿಲ್ಲ. ಆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಪತ್ರ ವ್ಯವಹಾರ ಮಾಡುವಂಥವ್ರು ಖಂಡಿತವಾಗ್ಲೂ ಮಾಡಿ, ಚೆನ್ನಾಗಿದೆ. ಭೂಮಿ ಖರೀದಿ ಮಾಡುವಂಥವ್ರು ಸ್ವಲ್ಪ ತಡೆದು ಹೋಗ್ತಕ್ಕಂಥದ್ದು ಸೂಕ್ತ. ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡ್ಕೊಳ್ತೀರಿ, ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡ್ಕೊಳ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕಿರಿಕಿರಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಸ್ವಲ್ಪ ಶುಭ ಕಾರ್ಯ ಮದುವೆ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಹಿನ್ನಡೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅಷ್ಟಮಾಧಿಪತಿಯ ಸಪ್ತಮ ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ
ತುಂಬ ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು ಏನಿದೆಯಲ್ಲ, ಆ ಕಲ್ಪನೆಯೇ ನಿಮಗೆ ಒಂದು ಪ್ಲಸ್, ಒಂಥರ ಏನೋ ಆನಂದ ಕೊಡುತ್ತೆ. ಕೊನೆಗೆ ಅದೇ ಒಂಥರ ಕಿರಿಕಿರಿಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳನ್ನು ತರಬಹುದು. ಗುರುದೃಷ್ಟಿ ಇದೆ ನಿಮಗೆ. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಅದು ಗಂಭೀರವಾದಂಥ ಪರಿಣಾಮನ ಬೀರುವಂಥ ರೀತಿಯಲ್ಲಿ ಇರೋದಿಲ್ಲ. ಗುರುದೃಷ್ಟಿ ಇದೆ ಎಂದಾಗ ಎಲ್ಲವೂ ಕೂಡ ಬಚಾವು. ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನೀವು ಬಿಡುಗಡೆ ಆಗುವಂಥ ಸಂದರ್ಭಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಉದ್ಯೋಗದಲ್ಲಿ ಅಥವಾ ಸಹೋದ್ಯೋಗಿಗಳೊಂದಿಗೆ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರೊಂದಿಗೆ ಸ್ವಲ್ಪ ಜಾಗ್ರತೆಯಿಂದ ನಡೆದುಕೊಳ್ಳಿ. ಸಣ್ಣ ವ್ಯತ್ಯಾಸವಾದ್ರೂ ಕೂಡ ಅದೇನೋ ವಿಪರೀತವಾದಂಥ ಗಂಭೀರ ಸಮಸ್ಯೆಯನ್ನು ತರಬಹುದು. ತುಲಾರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಅಮ್ಮನವರ ದೇವಸ್ಥಾನದಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ತುಪ್ಪದ ದೀಪನ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಫಲವನ್ನು ನೀವು ನೋಡ್ತೀರಿ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಇದನ್ನು ನೋಡಿದಾಗ, ವೃಶ್ಚಿಕ ರಾಶಿನವರಿಗೆ ಶನಿಯ ಪ್ರಭಾವ, ಹಾಗಾಗಿ ಶನಿ ಕುಜರ ಸಮ್ಮಿಲನ, ತೃತೀಯಾಧಿಪತಿಯಾದಂಥವನು ಮತ್ತು ರಾಷ್ಟ್ರಾಧಿಪತಿಯಾದಂಥವನು ಕಲಿತು ಕೂರ್ತಿದ್ದಾರೆ. ಅದರಲ್ಲೂ ಕೂಡ ಶನಿ ಪ್ರಭಾವಕ್ಕೆ ಏನಾದರೂ ಕುಳಿತು ಅಂದಾಗ, ಸಂಗಮವಾಯಿತು ಅಂದಾಗ ವಿಪರೀತವಾದಂಥ ಕಲಹ, ಕಿರಿಕಿರಿ, ಅಸಮಾಧಾನಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ನಿರುತ್ಸಾಹಗಳು ಜಾಸ್ತಿ ಆಗಬೇಕು, ಮಂದತ್ವ ಜಾಸ್ತಿ ಆಗಬೇಕು, ಯಾವುದರಲ್ಲೂ ಆಸಕ್ತಿ ಇಲ್ಲದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ರಾಷ್ಟ್ರಾಧಿಪತಿಯಾದಂಥವನು ಕೆಟ್ಟ, ಎಲ್ಲವೂ ಹೋಯಿತು. ಲಗ್ನಾಧಿಪತಿಯಾದಂಥವನು ಕೆಟ್ಟ, ಎಲ್ಲವೂ ಹೋಯಿತು. ಎರಡು ಬಲವನ್ನು ಪಡ್ಕೊಂಡ್ರೂ ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಯೋಗ ಅಂತಕ್ಕಂಥದ್ದು, ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿಯುವಂಥ ಸಂದರ್ಭಗಳು ಇರೋದಿಲ್ಲ ಈ ವಾರ. ಶ್ರಮವೇ ಶ್ರಮವೇ ಶ್ರಮವೇ, ಕಷ್ಟವೇ 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 ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲೇ ನೋಡಬೇಕು. ಆದರೆ ಶ್ರಮಜೀವಿಗಳಿಗೆ ದೇಹದಂಡನೆಯನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿಗೆ ಮಾತ್ರ ಅದೃಷ್ಟ ಅಂತಕ್ಕಂಥದ್ದು ಕುಲಾಯಿಸಬಹುದು ಈ ವಾರ. ಹಾಗಾಗಿ ಷಷ್ಠಾಧಿಪತಿ ಪ್ರಭಾವ ಯಾವ ರೀತಿಯಲ್ಲಿರೋದ್ರಿಂದ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಇವು ಕೂಡ ಅಷ್ಟೇ ಗಂಭೀರವಾದಂಥ ಸ್ವರೂಪವನ್ನು ಪಡೆದುಕೊಳ್ಳಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಜಿಡ್ಡುಗಟ್ಟಿದಂಗೆ ಇರುತ್ತದೆ. ಜಾಯಿಂಟ್ಸ್ ಪೇಯ್ನು, ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಸ್ವಲ್ಪ ಈ ಮೂಳೆ ಸವೆತ, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ನೋವು ಜಾಸ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಹಿನ್ನಡೆಗಳಾಗುವಂಥ ಸಂದರ್ಭ. ಅಷ್ಟಮಾಧಿಪತಿಯಾದಂಥ ಪಂಚಮಾಂಶ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ತಪ್ಪುಗಳು ಅಂತಕ್ಕಂಥದ್ದು ಈ ಸಂದರ್ಭ ಪೀಡನೆಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ವಾರ ಆರಂಭ ಚಂದ್ರನ ದೃಷ್ಟಿ ಇದೆ. ಹಾಗಾಗಿ ಭಾನುವಾರ ಸೋಮವಾರ ಪರವಾಗಿರಲ್ಲ. ತದನಂತರವಾಗಿ ಎಲ್ಲವೂ ಕೂಡ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ದಶಮಾಧಿಪತಿಯಾದಂಥವನು ಮಂಗಳವಾರ ನಂತರ ಉಚ್ಚನಾಗಿ ಕುಳಿತುಕೊಳ್ತಾನೆ. ಅದರಲ್ಲೂ ಕೂಡ ರಾಶಿ ಮತ್ತು ನಕ್ಷತ್ರದಲ್ಲಿ ಪರಿವರ್ತನಾ ಸ್ಥಿತಿಯಲ್ಲಿ ಕುಳಿತುಕೊಳ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾದಂಥ ಅವಕಾಶ. ಅದರಲ್ಲೂ ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಏನಾದರೂ ಕೆಲಸ ಅಥವಾ ಈ ಕಾಂಟ್ರಾಕ್ಟ್ ಬೇಸಿಕ್ ಕೆಲಸಗಳನ್ನು ಹುಡುಕ್ತಾ ಇರೋವಂಥವ್ರಿಗೆ ಅಲ್ಲಿ ಒಳ್ಳೆಯ ಅನುಕೂಲಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಗುರು ಬುಧ ಅಂತಕ್ಕಂಥವನು ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಾನೆ. ನೀಚನಾಗಿದ್ರೂ ಕೂಡ ನೀಚಭಂಗ ರಾಜಯೋಗ ಆಗುತ್ತೆ ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ. ಹಾಗಾಗಿ ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಯೋಗ ಫಲ, ಆಕಸ್ಮಿಕವಾದಂಥ ಅದೃಷ್ಟವನ್ನು ವಾರ ಆರಂಭದಲ್ಲಿ ನೋಡ್ತೀರಿ. ಆದರೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೇನಾಗುತ್ತೆ, ಸ್ವಲ್ಪ ಮಂದತ್ವ ಬರ್ತದೆ, ಲಾಭವಾಗ್ತದೆ, ಸ್ವಲ್ಪ ಮಂದತ್ವದಿಂದ ಬರುತ್ತೆ ಅಥವಾ ನಿಧಾನವಾಗುತ್ತೆ ಯಾವುದೇ ಕೆಲಸ ಆಗಬೇಕು ಅಂದ್ರೂ ಅಷ್ಟೇ. ಬೇರೆ ಏನು ತುಂಬ ಸಮಸ್ಯೆಗಳು ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಶುಕ್ರ ಒಬ್ಬ ನಿಮಗೆ ಬಹಳ ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಮೋಜು ಮಸ್ತಿ, ದುಂದು ವೆಚ್ಚ, ಅನಿರೀಕ್ಷಿತವಾದಂಥ ಖರ್ಚು, ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥ ಸ್ಥಿತಿ, ಅಂದರೆ ಭೋಗ ವೈಭೋಗಗಳಿಗೆ ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಶುಕ್ರನ ಪ್ರಭಾವದಿಂದ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶುಕ್ರ ಕೆಡಿಸ್ತಾನೆ, ಬಲವಾದಷ್ಟು ನಿಮ್ಮನ್ನು ಕೆಡಿಸ್ತಾನೆ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ, ಎಳ್ಳೆಣ್ಣೆಯಿಂದ ಶಿವನ ಆಲಯದಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ರಾಷ್ಟ್ರಾಧಿಪತಿಯಾದಂಥವನು ಬಲವಾಗಿದ್ದಾನೆ, ಸ್ವನಕ್ಷತ್ರದಲ್ಲಿ ಬಲವಾಗಿದ್ದಾನೆ, ಬಾಧಕ ಸ್ಥಾನದಲ್ಲಿದ್ದರೂ ಕೂಡ ಪರಿವರ್ತನಾ ಸ್ಥಿತಿನಲ್ಲಿದ್ದಾನೆ. ಗುರುವೇನೋ ಬಲವನ್ನು ಪಡೆದುಕೊಂಡು ಬಿಟ್ಟಿದ್ದಾನೆ, ರಾಶಿ ಪರಿವರ್ತನಾ ಸ್ಥಿತಿ. ಹಾಗಾಗಿ ನಿಮಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಪ್ರಯತ್ನ ಮಾಡಬಹುದು, ಅದರಲ್ಲೇನು
ತಾಪತ್ರಯ ಮಾಡುವಂಥ ಅವಶ್ಯಕತೆ ಇಲ್ಲ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರೋವಂಥವ್ರು ಆಗ್ಬೋದು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಆಗ್ಬೋದು, ಅಥವಾ ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಆಗ್ಬೋದು. ಖಂಡಿತ ಅನುಕೂಲವಾಗುತ್ತೆ. ಸರ್ಕಾರಿ ಕೆಲಸ ಆಗಬೇಕು, ಸರ್ಕಾರಿ ಅಧಿಕಾರಿಗಳಿಂದ ಏನಾದರೂ ಆಗಬೇಕು ಅಂದರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ಸ್ವಲ್ಪ ಸಕ್ಸಸ್ ಇದೆ ಈ ವಾರ. ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ಈ ವಾರ ಖಂಡಿತ ಪ್ರಯತ್ನ ಮಾಡಿ, ಸಕ್ಸಸ್ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಲಾಭಾಧಿಪತಿಯಾದಂಥ ಲಾಭವು ನೋಡ್ತಾ ಇರೋದ್ರಿಂದ ನಿಮಗೆ ಹೆಣ್ಣು ಮಕ್ಕಳಿಂದ, ಸ್ತ್ರೀಯರಿಂದ ಲಾಭವನ್ನು, ಯೋಗ ಫಲವನ್ನು, ಅದೃಷ್ಟವನ್ನು ತರ್ತದೆ ಎನ್ನುವ ರೀತಿಯಾದಂಥ ಸ್ಥಿತಿ ಇದೆ. ಖಂಡಿತವಾಗಲೂ ಕೂಡ ಆಗಬೇಕು. ಶುಕ್ರನ ಪ್ರಭಾವ ಚೆನ್ನಾಗಿರತಕ್ಕಂಥದ್ದಾಗಿರೋದ್ರಿಂದ, ಮತ್ತು ತೃತೀಯ ಪ್ರಭಾವ ಧೈರ್ಯ ಜಾಸ್ತಿ ಇರುತ್ತದೆ, ಹೋರಾಟದ ಶಕ್ತಿ ಜಾಸ್ತಿ ಇರುತ್ತದೆ. ಆದರೆ ಪಂಚಮಾಧಿಪತಿಯಾದಂಥ ಶನಿ ಕುಜರ ಸಮ್ಮಿಲನ, ಹಾಗಾಗಿ ಚತುರ್ಥ ಭಾವದಲ್ಲಿರೋದ್ರಿಂದ ತುಂಬ ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿಗಳಾಗಬಹುದು, ಒತ್ತಡವನ್ನು ಅನುಭವಿಸಬಹುದು, ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಮತ್ತು ಮಕ್ಕಳೊಂದಿಗೂ ಕೂಡ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥ ಸ್ಥಿತಿ ಬರುತ್ತೆ, ಕಾರಣವಿಲ್ಲದೆ ಬರ್ತದೆ. ಹಾಗಾಗಿ ಭಾವನಾತ್ಮಕವಾದಂಥ ತಿಕ್ಕಾಟ ಹೆಚ್ಚಾಗಿರುತ್ತೆ. ಷಷ್ಠ, ಹಾಗಾಗಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ನೀವೇನಂತ ಗಂಭೀರವಾದ ಸಮಸ್ಯೆಗಳು, ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಯಾವುದೇ ಸ್ಥಿತಿಗತಿಗಳು ಈ ವಾರದಲ್ಲಿ ಇರೋದಿಲ್ಲ. ಸುಧಾರಣೆ ಇದೆ. ಭಾಗ್ಯಾಧಿಪತಿ ಅದೃಷ್ಟ ಒಲಿದು ಬರಬೇಕು. ರವಿ ಬಲ ಪಡ್ಕೊಂಡು ಅಂದಾಗ ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ದಶಮಾಧಿಪತಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಓಕೆ, ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಒಂದು ಸಣ್ಣ ಪುಟ್ಟದಾಗಿ ನೋಡುವಂಥವ್ರಿಗೆ ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವ್ಯಯಾಧಿಪತಿ ನಿದ್ರೆ ಜಾಸ್ತಿ ಮಾಡ್ತೀರಿ, ಬಟ್ ಸ್ವಲ್ಪ ಡಿಸ್ಟರ್ಬ್ ನಿದ್ರೆ ಜಾಸ್ತಿ ಹೊತ್ತು ಮಲಗ್ತೀರಿ, ತುಂಬ ಡಿಸ್ಟರ್ಬ್ ಪದೇ ಪದೇ ಎಚ್ಚರ ಆಗುವಂಥದ್ದು, ಏನೋ ಇರಲಾರದಂಥ ವಿಷಯಗಳು, ಬೇಡಲಾರದಂಥ ವಿಷಯಗಳು ಬಂದು ಸ್ವಲ್ಪ ನಿದ್ರೆ ಲೇಟಾಗಿ ಹತ್ತುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಥವಾ ನಿದ್ರೆ ಸರಿಯಾಗಿ ಆಗದೆ ತುಂಬ ಟಯರ್ಡ್ನೆಸ್ ಆಗುವಂಥದ್ದು ಇರುತ್ತೆ, ಅದೊಂದು ಬರಬಹುದು ಧನುಸ್ಸು ರಾಶಿನವ್ರಿಗೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯ ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಶ್ಯಾಧಿಪತಿ ಸ್ವನಕ್ಷತ್ರದಲ್ಲಿ ಬಲವಾಗಿ ಕುಳಿತಿದ್ದಾನೆ, ಆದರೆ ಕುಜ ಹೋಗಿ ಅವನನ್ನು ಕೆಡುಕ್ತಾ ಇದ್ದಾನೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಂದರ್ಭ. ಅದರಲ್ಲೂ ಕೂಡ ಬಾಧಕಾಧಿಪತಿ ಜೊತೆ ಸೇರ್ತಾ ಇದ್ದಾನೆ. ಹಾಗಾಗಿ ಅವಮಾನ, ಅಪವಾದ, ನಿಂದನೆ, ಕಿರಿಕಿರಿಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಅದಷ್ಟೇ ಆಗುತ್ತಾ ಅನ್ನೋ ರೀತಿಯಲ್ಲಿ ನೋಡಿದಾಗ, ಆದರೆ ಅದರ ಜೊತೆಯಲ್ಲಿ ಕೆಲಸವೂ ಆಗುತ್ತೆ, ಲಾಭವೂ ಆಗುತ್ತೆ. ಲಾಭಾಧಿಪತಿಯೂ ಆಗಬೇಕಲ್ಲ, ಲಾಭವನ್ನು ಕೊಡಬೇಕಲ್ಲ, ಲಾಭವೂ ಆಗ್ತಕ್ಕಂಥದ್ದು, ಯೋಗ ಫಲವೂ ಬರತಕ್ಕಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗೋದಕ್ಕೆ ಬೇರೆ ಪೂರಕವಾದಂಥ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಕಂಡು ಬರುತ್ತೆ. ಸ್ಥಿರಾಸ್ತಿ ಖರೀದಿ ಮಾಡುವಂಥವ್ರು ಖಂಡಿತವಾಗಲೂ ಮಾಡಬಹುದು. ರಾಹುದನ ಪ್ರಭಾವ, ಏನಾದರೂ ಬೇರೆ ಮಾರ್ಗದಲ್ಲಿ ಏನಾದರೂ ದುಡ್ಡನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಮಾಡುವಂಥವ್ರಿಗೆ ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಏನಿರೋದಿಲ್ಲ. ಪಂಚಮಾಧಿಪತಿಯಾದಂಥನು ಚತುರ್ಥ ಪ್ರಭಾವ, ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಗುರುಬಲ ಇಲ್ಲ ಅಂದ್ರೂ ಕೂಡ ಮಕ್ಕಳ ಸಹಕಾರ ಸಿಗುವಂಥ ಸಂದರ್ಭಗಳು, ಕೆಲಸ ಕಾರ್ಯಗಳು, ನಿಮಗೆ ಏನಾದರೂ ಮೇಲಧಿಕಾರಿಗಳ ಕೆಲಸ ಆಗಬೇಕು ಅಂದರೆ ಖಂಡಿತವಾಗಲೂ ಕೂಡ ಚೆನ್ನಾಗಿದೆ, ಮಾಡಿಕೊಳ್ಳಬಹುದು. ಆದರೆ ರವಿ ಚತುರ್ಥ ಪ್ರಭಾವಕ್ಕೊಳಗಾಗಿದ್ದಾನೆ, ಬಲ ಪಡ್ಕೊಳ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಈ ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ಸ್ವಲ್ಪ ಜಾಗ್ರತೆಯಿಂದ ಇರಿ. ಒಂದು ಚತುರ್ಥ ಪ್ರಭಾವ ಅಂತಕ್ಕಂಥದ್ದು ರವಿ ಅಷ್ಟಮಾಧಿಪತಿಯಾದ ಚತುರ್ಥ ಪ್ರಭಾವಕ್ಕೆ ಬರೋದರಿಂದ ಸ್ವಲ್ಪ ಏನಾದರೂ ಮಾತು ಹಿಡಿತ ಇರಬೇಕು, ಮತ್ತು ವೇಗದ ಚಾಲನೆ ಅಷ್ಟೊಂದು ಸೂಕ್ತವಲ್ಲ ಈ ವಾರ. ಹುಂಬತನದ ಚಾಲನೆ ಅಂತಿರಲ್ಲ, ಡ್ರೈವ್, ಅದನ್ನು ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಭಾಗ್ಯ ಪ್ರಭಾವ, ತಂದೆ ಆರೋಗ್ಯ ಸ್ವಲ್ಪ ಹದಗೆಡಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ, ಮತ್ತು ತಂದೆಯೊಂದಿಗೂ ಕೂಡ ಸ್ವಲ್ಪ ಮನಸ್ತಾಪಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನು ಮಾಡಬೇಕು ಅಥವಾ ಮಾತುಕತೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಮಕರ ರಾಶಿನವರು ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗುತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಲಕ್ಷ್ಮೀ ನರಸಿಂಹನ ಸ್ತೋತ್ರವನ್ನು ಪಾರಾಯಣ ಅಥವಾ ಪಠನೆ ಮಾಡಬೇಕು. ಅದನ್ನು ಮಾಡಿದರೆ ಸ್ವಲ್ಪ ಶತ್ರುಗಳು ನಿಮಗೆ ಕೊಡುವಂಥ ಕಾಟದಿಂದ ತಪ್ಪಿಸ್ಕೊಳ್ತೀರಿ, ಅಷ್ಟು ಮಾಡಿ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಲಗ್ನಾಧಿಪತಿಯಾದಂಥವನೇನು ಬಲವಾಗಿದ್ದಾನೆ, ದಶಮಾಧಿಪತಿ ಲಗ್ನಾಧಿಪತಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ನಿಧಾನದ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು. ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಹಾಗಂತಂದ್ಬಿಟ್ಟು ಎಲ್ಲವೂ ಅನುಕೂಲವಾಗುತ್ತಾ
ಶನಿ ಕುಜರ ಸಮ್ಮಿಲನ ಅದು ಎಫೆಕ್ಟ್ ಕೊಡಲೇಬೇಕಲ್ಲ. ಹಾಗಾಗಿ ಏನಾಗುತ್ತೆ, ಯಾವುದನ್ನೇ ಮಾಡಿದ್ರೂ ಕೂಡ ತುಂಬ ಪ್ರೆಷರ್ ಜಾಸ್ತಿ ಇರ್ತದೆ, ಒತ್ತಡಗಳು ಜಾಸ್ತಿ ಇರ್ತದೆ. ಆಗುವಂಥ ಕೆಲಸ ತುಂಬ ಡಿಲೇ ಆಗುತ್ತೆ. 1 ಅವರ್ ಮಾಡಬೇಕಾದಂಥ ಕೆಲಸ 2 ಅವರ್ ಮಾಡಬೇಕಾಗತ್ತೆ. ಹೀಗಾಗಿ ಡಿಲೇ ಆಗಿ ಸ್ವಲ್ಪ ಪ್ರೆಷರ್ಗೆ ಸಿಕ್ಕಾಕ್ಕೊಳ್ತೀರಿ ಅಂತಕ್ಕಂಥದ್ದು ಇರುತ್ತೆ. ಹಣಕಾಸಿನ ಸ್ಥಿತಿಗತಿಗಳು ಸುಧಾರಣೆಗಳಿದೆ. ಮತ್ತು ಶುಕ್ರ ಚೆನ್ನಾಗಿದ್ದಾನೆ ಸ್ವನಕ್ಷತ್ರದಲ್ಲಿ ಬಲವಾಗಿ, ಹಾಗಾಗಿ ಪ್ರಯಾಣ ಹೋಗುವಂಥವ್ರಿಗೆ ಚೆನ್ನಾಗಿದೆ. ಮೋಜು ಮಸ್ತಿ ಕಡೆಗೆ ಒಲವು ಜಾಸ್ತಿ ಇರ್ತದೆ. ಓಕೆ, ಪರವಾಗಿಲ್ಲ, ಏನಂತ ತುಂಬ ಓವರ್ ಅನ್ನೋ ರೀತಿಯಾದಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳು ಇರೋದಿಲ್ಲ. ಪೂಜೆ ಪುನಸ್ಕಾರಗಳು ಮಾಡುವಂಥವ್ರಿಗೆ, ದೇವಸ್ಥಾನಗಳಿಗೆ ಹೋಗುವಂಥವ್ರಿಗೆ, ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುವಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. 2ನೇ ಮದುವೆಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡುವಂಥವ್ರಿಗೆ ಒಳ್ಳೆಯ ಶುಭ ಫಲಗಳು ಅಥವಾ ಶುಭ ಪ್ರಾಪ್ತಿ ಅಂತಕ್ಕಂಥದ್ದು ರೀತಿಯಲ್ಲಿ ಇರುವಂಥದ್ದು. ಅಷ್ಟಮಾಧಿಪತಿ ಕುಟುಂಬ ಪ್ರಭಾವಕ್ಕೊಳಗಾದಾಗ ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಮಾತಾಡಿ ಇನ್ನೇನೋ ಎಡವಟ್ಟಾಗುವಂಥದ್ದು. ಅಂದರೆ ಕುಟುಂಬದ ಒಳಗಡೆ ಕಲಹವನ್ನು ಮಾಡ್ತೀರಿ, ಮಾತು ಅಂತಕ್ಕಂಥದ್ದು ಕೆಡಿಸುತ್ತೆ. ದಶಮಾಧಿಪತಿ ಆಗಲೇ ಹೇಳಿದಂಥ ರೀತಿಯಲ್ಲಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಚೆನ್ನಾಗಿರುತ್ತೆ. ಗುರು ಲಾಭವನ್ನು ನೋಡ್ತಾ ಇದ್ದರೆ ಲಾಭವಾಗಬೇಕು, ಒಂದು ಹೆಸರು ಬರಬೇಕು, ಕೀರ್ತಿಗಳು ಬರಬೇಕು. ಇರುವಂಥ ಸಮಸ್ಯೆಗಳು ಕೆಲವೊಂದು ತುಂಬ ದೀರ್ಘಕಾಲದಿಂದ ಬಗೆಹರಿಲಾದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಕುಂಭರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡ್ಕೊಳ್ಬೇಕಾಗತ್ತೆ, ಈ ವಾರ ಏನಾದರೂ ಕೆಡಿಸೋದಾದರೆ ರಾಹುವೇ ಕೆಡಿಸ್ತಕ್ಕಂಥದ್ದು ನಿಮ್ಮನ್ನು. ರವಿಯೂ ಕೆಡಿಸಲ್ಲ, ಕುಜನೂ ಕೆಡಿಸಲ್ಲ. ಕುಜ ಸಮ್ಮಿಲನ ಇದ್ರೂ ಕೂಡ ಒಂದು ರೀತಿಯಲ್ಲಿ ವರದಾನವನ್ನೇ ಮಾಡ್ತಾನೆ, ಅಂದರೆ ಅನುಕೂಲವನ್ನೇ ಮಾಡ್ತಾನೆ. ರಾಹುವೇ ನಿಮಗೆ ಸ್ವಲ್ಪ ಕೆಡಿಸಬಹುದು. ಹಾಗಾಗಿ ಸ್ವಲ್ಪ ಆರೋಗ್ಯ, ಮಾನಸಿಕವಾದಂಥ ಒಳದಾಟಗಳು ಅಥವಾ ಉದ್ವೇಗಕ್ಕೆ ಒಳಗಾಗಿ ಏನೋ ಎಡವಟ್ಟುಗಳನ್ನು ಮಾಡಿಕೊಳ್ತೀರಿ. ಮಾನಸಿಕವಾದಂಥ ಉದ್ವೇಗಕ್ಕೆ ಒಳಗಾಗಬೇಡಿ. ಒಂದು ಕೆಲಸ ಮಾಡಿ, ದುರ್ಗಾ ನಾಮಸ್ಮರಣೆಯನ್ನು ಒಂದು 108 ಸಾರಿ ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಎಡವಟ್ಟ ಆಗಬಹುದು. ಶನಿ ಕುಜನ ಸಮ್ಮಿಲನ, ಹಾಗಾಗಿ ಗುರುವಿನ ದೃಷ್ಟಿಯೂ ಇಲ್ಲ, ಗುರುವಿನ ಬಲವೂ ಇಲ್ಲ. ಶನಿ ಕುಜರ ಸಮ್ಮಿಲನ, ಬಾಧಕಾಧಿಪತಿ ಬೇರೆ ಒಂದು ಕುಂತ್ಕೊಂಡ ಯಾವ ಕೆಲಸ ಕೈ ಹಾಕಿದ್ರೂ ಕೂಡ ಏನೋ ಒಂದು ಎಡವಟ್ಟಾಗತ್ತೆ. ಮಾರಕಾಧಿಪತಿ, ಬಾಧಕಾಧಿಪತಿ, ವ್ಯಯಾಧಿಪತಿಯಾದಂತನು ಕಲಿತು ರಾಶಿನಲ್ಲಿ ಕುಳಿತು ಬಿಟ್ಟಿದ್ದಾರೆ, ಎಡವಟ್ಟುಗಳನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೂ ಕೂಡ ಜಾಗ್ರತೆ, ಮತ್ತು ಪ್ರಯಾಣವನ್ನು ಹೋಗಬೇಕಾದ್ರೂ ಕೂಡ ಜಾಗ್ರತೆ. ಯಾಕಂದರೆ ಅಷ್ಟಮಾಧಿಪತಿಯೂ ಕೂಡ ಬಲವಾಗಿ ಕುಳಿತಿದ್ದಾನೆ. ಅವಘಡಗಳಾಗಬಹುದು. ಯಂತ್ರೋಪಕರಣಗಳಲ್ಲಿ ಕೆಲಸವನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆ. ವಾಹನ ಚಾಲನೆ ಮಾಡುವಂಥವರು ಮೀನರಾಶಿನವರು ಸ್ವಲ್ಪ ಜಾಗ್ರತೆ. ಏನೋ ಸಣ್ಣ ಪುಟ್ಟದಾಗಿ ಪದೇ ಪದೇ ಏಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಆರ್ಥಿಕವಾದಂಥ ಸಮಸ್ಯೆ, ಮುಗ್ಗಟ್ಟು ಹೆಚ್ಚಾಗುವಂಥದ್ದು, ಲಾಭದ ಪ್ರಮಾಣ ಕುಸಿತಕ್ಕಂಥದ್ದು, ಮಿತ್ರರು ಶತ್ರುಗಳಾಗುವಂಥದ್ದು, ಮಿತ್ರರೊಂದಿಗೆ ಕಲಹಗಳು ಜಾಸ್ತಿ ಆಗುವಂಥ ಸ್ಥಿತಿ. ಮಕ್ಕಳಿಂದಲೂ ಕೂಡ ಅದೃಷ್ಟವಿಲ್ಲ, ಯೋಗ ಫಲವಿಲ್ಲ, ಸಹಕಾರವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸಾಲ ಮಾಡಿ ತುಪ್ಪ ತಿನ್ನಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಶುಭಕಾರ ಪ್ರಯತ್ನ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಭಾಗ್ಯಾಧಿಪತಿ ಅದೃಷ್ಟವಂಚಿತ ಜೀವನ ಅಂತಕ್ಕಂಥ ರೀತಿಯಲ್ಲಿ ಈ ವಾರ ಇರುತ್ತದೆ. ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ಕೆಲವೊಂದು ತೀರ್ಮಾನಗಳನ್ನು ಕೂಡ ನೀವು ಸ್ವಯಂಕೃತ ಅಪರಾಧಿಗಳಾಗಿ ಮಾಡ್ತೀರಿ. ಒಂದು ರೀತಿಯಲ್ಲಿ ನೀವೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ಮೀನರಾಶಿನವರು ಈ ವಾರ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ. ಪರಿಹಾರ, ಮೀನರಾಶಿನವರಿಗೆ ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಹನುಮಂತನ ದೇವಸ್ಥಾನಕ್ಕೆ ಈ ಅರಳಿ ವೃಕ್ಷದ ಎಲೆ ಬರುತ್ತೆ, ಒಂದು 21 ಎಲೆನ ಹಾರ ಮಾಡಿಬಿಟ್ಟು ಅದನ್ನು ಹನುಮಂತನಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ. ಎಂಥ ದೋಷವಿದ್ದರೂ ಕೂಡ ಸರ್ವನಾಶವಾಗಿ ಹೋಗುತ್ತೆ ದೋಷಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.